ಈಗ ಸಿನಿಮಾದಲ್ಲಿ ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್, ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನೋಂಥದ್ದು. ಸೊ ನಾನು ನಿಮಗೆ ಅಂದರೆ ರಿಯಲ್ ಲೈಫಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸಿಕ್ಕರೆ ಏನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಏನು ಬದಲಾಯಿಸೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನು ಏನೋ ಹೇಳಿದ್ರೆ ಅದು ಯಾರಿಗೋ ಹೇಳಿದೆ ಅಂತ ನೀವು ಆಗ್ತಿರಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟ ಸರ್. ಖಂಡಿತ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಯತ್ನ ಅದೇ ಸರ್, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾರು ಹೇಳ್ತಾ ಇಲ್ಲ, ಇದು ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಅದನ್ನು ಫಸ್ಟ್ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯಿತು, ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀನು ಯಾರನ್ನು ಕ್ಲೀನ್ ಮಾಡಲಿ ಸರ್? ನಾನು ಅಲ್ಲ ಸರ್ ಹೇಳ್ತಾ ಇರೋದು ಸರ್, ಅಂದರೆ ಟಾಂಗ್ ಕೊಟ್ಟಿದ್ದೀರ ಅಂತ ನಾನು ಕೇಳ್ತಾ ಇಲ್ಲ ಸರ್. ರಿಯಲ್ ಲೈಫಲ್ಲಿ ಪವರ್ ಸಿಕ್ಕರೆ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸರ್ ತುಂಬ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫಲ್ಲಿ ಸರ್ ತುಂಬ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನಲ್ಲಿ, ನಿಮ್ಮ ಇಮ್ಯಾಜಿನೇಷನಲ್ಲಿ ಸರ್ ಈ ಸಿನಿಮಾದಿಂದಾನೇ ತೊಗೊತೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡ್ಬೋದು ಸರ್. ಅಷ್ಟೊಂದು ಮಾತು ಕೊಡಬಲ್ಲೆ, ಇದಂತೂ ಮಾತು ಕೊಡಬಲ್ಲೆ ಸರ್. ಯಾವನಿಗೂ ದಮ್ಮಿರಲ್ಲ ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ಕೈ ಹಾಕೋಕ್ಕೆ, ಕಣ್ಣು ಹಾಕೋಕ್ಕೆ ಇದು ಮಾತು ಕೊಡ್ತೀನಿ ನಾನು. ಹಂಗಂತ ನೀವು ಸೇಫ್ ಆಗಿರ್ತೀರಿ. ಬಟ್ ನಾನು ಹೇಳಿದ್ದು ಮಾತ್ರ ಹೇಳ್ಬೇಕು ಹೊರಗಡೆ. ಸರ್ ಸುದೀಪ್ ಸರ್, ಇಲ್ಲಿ ನವೀನ್ ಅಂತ ಸರ್. ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ? ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ಸರ್ ನಿಮಗೆ ಅವ್ರ ರಿಯಾಕ್ಷನ್? ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್. ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಬಹಳ ಜೆನ್ಯೂನ್ ಆಗಿ ಅ ಫ್ರೆಂಡ್, ಡಿಯರ್ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿನೇ. ಆದರೆ ನನ್ನ ನಿರ್ದೇಶಕರು ಸರ್ ಅವರು, ನಾನು ಕೆಲಸ ಮಾಡಿದ್ದೀವಿ, ಎಷ್ಟು 2 ವರ್ಷ ಇದ್ದೀವಿ ಒಟ್ಟಿಗೆ ನಾವು. ಅಲ್ಲೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಬಂದಂಥ ಟ್ವೀಟು ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಏನಂದರೆ, ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರನ್ನ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿ ಅಂತ ಹೇಳೋ ಫ್ಯಾಮಿಲಿನೇ ಅಲ್ಲ ಅವರು. ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕೂತ್ಕೊಂಡು ಇಡೀ 20-25 ಜನ ಫ್ಯಾಮಿಲಿ ಸರ್ ಅವರು, ಎಲ್ಲ ನೋಡ್ಕೊಂಡು ಬರ್ತಾರೆ ಅವರು. ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ. ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂದ್ರೆ ಕೇಳ್ಕೊತಾರೆ ಸರ್. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಅಪ್ಪಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು, ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್, ಯಾರಿಗೂ ಕಾಯಲ್ಲ ಅವರು. ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದರೆ ಈ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅರ್ಥ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.